ಹಲೋ, ನಮಸ್ಕಾರ. ನನ್ನ ಹೆಸರು ಬಿಂದು. ಇದು ಹೊಸ ಕಥಾ ಭಾಗ ಬಲವಂತಕ್ಕೊಂದು ವಿವಾಹ. ಈ ಕಥೆ ಬಹುಶಃ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ. ಕೇಳಿ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮರಿಬೇಡಿ. ಕಥೆಯನ್ನು ಶುರು ಮಾಡೋಣ. ಅತ್ಯಂತ ಸಾಮಾನ್ಯ ವರ್ಗದ ಹೆಣ್ಣು ಮಗಳು ಗೌರಿ. ನೋಡೋಕೆ ಸುರಸುಂದರಿ. ಆದರೂ ಕೂಡ ಚೂರು ಗರ್ವವಿಲ್ಲ ಅವಳ ಸೌಂದರ್ಯದ ಮೇಲೆ. ಇಂಗ್ಲೀಷ್ ಓದೋಕೆ ಬರೆಯೋಕೆ ಬರೋದಿಲ್ಲ. ಅಪ್ಪಟ ಕನ್ನಡತಿ. 8ನೇ ತರಗತಿ ಸರ್ಕಾರಿ ಶಾಲೆಯಲ್ಲೇ ಓದಿದ್ದೆ ಕೊನೆ. ಆಮೇಲೆ ಮನೆಯಲ್ಲಿ ಕೆಲಸ ಮಾಡಿಕೊಂಡು ಅಮ್ಮನಿಗೆ ಸಹಾಯ ಮಾಡ್ತಾ ದನ ಕರುಗಳನ್ನು ಮೇಯಿಸ್ತಾ ತನ್ನ ಯೌವನವನ್ನು ದೂಡೇ ಬಿಟ್ಟಿದ್ಲು. ಗೌರಿ ಅಪ್ಪ ಅಮ್ಮನ ಮುದ್ದಿನ ಕೂಸು ಅವಳು. ಶಾರದಮ್ಮ ಮತ್ತು ರಮೇಶ್ ರವರ ಏಕೈಕ ಪುತ್ರಿ ಗೌರಿ. ಅವರಲ್ಲಿ ಬಡತನ ಇರಬಹುದು, ಆದರೆ ಪ್ರೀತಿಗೆ ಚೂರು ಕೊರತೆ ಇರಲಿಲ್ಲ. ಒಂದು ದಿನ ತಂದೆಯ ಪರಿಚಯದವರೊಬ್ಬರು ಮನೆಗೆ ಬಂದಿದ್ದರು. ಶಿವಾಪುರ ಆ ವ್ಯಕ್ತಿಯ ಹುಟ್ಟೂರು. ತನ್ನ ತಂದೆ ಅಂದರೆ ಗೌರಿಯ ತಂದೆ ಜೊತೆಗೆ ಹುಟ್ಟು ಬೆಳೆದು ಬಾಲ್ಯದಿಂದಲೂ ಕೂಡ ಒಳ್ಳೆಯ ಸ್ನೇಹಿತರಾಗಿದ್ದರು. ಜೊತೆಯಲ್ಲಿ ಶಾಲೆಗೂ ಕೂಡ ಹೋಗ್ತಿದ್ರು. ಟೀ ಕುಡಿಯುತ್ತಿದ್ದ ಆ ವ್ಯಕ್ತಿ ಕಪ್ಪನ್ನು ಕೆಳಗೆ ಇಡುತ್ತಾ ಸುತ್ತಮುತ್ತ ನೋಡ್ತಾ ಇದ್ರು. ಆದರೆ ಗೋಡೆಯ ಮೇಲಿದ್ದ ಆ ಒಂದು ಫೋಟೋವನ್ನು ನೋಡಿ ಕಣ್ತುಂಬಿಕೊಂಡ್ರು. ಅವರು ಬಿಟ್ಟು ಹೋಗಿ ಬಹಳ ವರ್ಷಗಳೇ ಆಯಿತು. ಆದರೂ ಕೂಡ ಪ್ರತಿ ಬಾರಿ ಮನೆಗೆ ಬಂದಾಗ ಆ ಫೋಟೋವನ್ನು ನೋಡಿ ಒಂದು ಹನಿ ಕಣ್ಣೀರು ಹಾಕ್ತಿದ್ರೆ ಆ ವ್ಯಕ್ತಿಗೆ ಸಮಾಧಾನವೇ ಇರಲಿಲ್ಲ. ಈ ಬಾರಿ ಆ ವ್ಯಕ್ತಿಯ ಜೊತೆ ಅವರ ಧರ್ಮಪತ್ನಿಯೂ ಕೂಡ ಬಂದಿದ್ದರು. ಅವರ ಹೆಸರು ಅಂಬುಜಾಕ್ಷಿ ಅಂತ. ಇವರು ಬಹಳ ಸಂಪ್ರದಾಯ ಕುಟುಂಬದಿಂದ ಬಂದವರು. ಅವರಿಗೂ ಕೂಡ ತನ್ನಂತೆಯೇ ತನ್ನ ಮನೆಯನ್ನು ಬೆಳಗುವಂತಹ ಸೊಸೆ ಶಾಸ್ತ್ರ, ಸಂಪ್ರದಾಯ, ಸಂಯಮ ಕಲಿತಿರಬೇಕು ಅನ್ನೋ ಒಂದು ಮಹದಾಸೆ. ಎಷ್ಟೇ ಆದರೆ ಅವರೂ ಕೂಡ ಹಳ್ಳಿ ಹೆಣ್ಮಗಳೇ. ಹಾಗಾಗಿ ಪ್ರತಿ ಬಾರಿ ಬಂದಾಗಲೂ ಕೂಡ ಗೌರಿಯನ್ನು ನೋಡಿ ಮಾತಾಡಿಸಿ ಅಂತೂ ಹೋಗ್ತಾನೆ ಇರಲಿಲ್ಲ. ಅಂಬುಜಾಕ್ಷಿ ಜೊತೆಗೆ ಗೌರಿಯ ತಾಯಿ ಕಮಲಮ್ಮನವರು. ಅವರೂ ಕೂಡ ತಮ್ಮ ಗಂಡ ತೀರಿ ಹೋದ ನೋವಿನಲ್ಲಿ ಹಾಸಿಗೆ ಹಿಡಿದವರು. ರಮೇಶ್ ರವರು ಒಂದು ಸಣ್ಣ ಆಕ್ಸಿಡೆಂಟ್ನಲ್ಲಿ ತೀರಿ ಹೋಗ್ತಾರೆ. ಕಮಲಮ್ಮನವರು ಮಗುವಿನ ಹಾಗೆ ಆಗ್ಬಿಡ್ತಾರೆ. ಮನೆಯ ಇಡೀ ಜವಾಬ್ದಾರಿ ಗೌರಿಯ ಮೇಲೆ ಬೀಳುತ್ತದೆ. ತಾಯಿಯ ಸೇವೆಯಲ್ಲೇ ದಿನ ಕಳೆದ ಗೌರಿ ಕೊನೆಗೂ ಬೆಳೆದು ದೊಡ್ಡವಳಾಗಿಬಿಟ್ಲು. ತನ್ನ ತಾಯಿಯ ಮನಸ್ಸಲ್ಲಿ ಆಕೆಗೆ ಒಂದು ಮದುವೆ ಅಂತ ಮಾಡಬೇಕು ಅನ್ನೋ ಮಹದಾಸೆ ಇದೆ. ಆದರೂ ಕೂಡ ತಾನಿದ್ದ ಸ್ಥಿತಿಯನ್ನು ನೆನೆಸ್ಕೊಂಡು ತನ್ನ ಅಸಹಾಯಕತೆಯಿಂದ ತನ್ನ ಮಗಳನ್ನು ಅವಳ ಜೊತೆಯಲ್ಲೇ ಇಟ್ಕೊಂಡಿದ್ಲು. ಗೌರಿಗೂ ಕೂಡ ವಯಸ್ಸು 26-27 ದಾಟ್ತಾ ಬಂದಿತ್ತು. ಆದರೂ ಕೂಡ ಅವರಿಗೆ ಆಕೆಗೆ ಮದುವೆ ಮಾಡುವಂತಹ ಯೋಚನೆ ಬಂದೇ ಇರಲಿಲ್ಲ. ಆಕೆಯ ಮೇಲೆ ಆ ಊರಿನ ಪೋಲಿ ಪುಂಡರು ಹುಡುಗರ ಕಣ್ಣು ಕೂಡ ಬಿದ್ದಿತ್ತು. ಆದರೂ ಕೂಡ ಯಾರ ದೃಷ್ಟಿ ಕೂಡ ಬೀಳದೆ ತನ್ನನ್ನು ತಾನು ಕಾಪಾಡಿಕೊಂಡು ಬಂದಿದ್ಲು ಗೌರಿ. ಬೆಂಕಿಯಷ್ಟೇ ಪವಿತ್ರವಾದ ಹೆಣ್ಣು ಅವಳು. ಆದರೆ ಇವತ್ತು ಅಂಬುಜಾಕ್ಷಿಯವರ ಕಣ್ಣಿಗೆ ಬಿದ್ದಿದ್ಲು. ಅವಳದು ಅದೃಷ್ಟವೋ ಇಲ್ಲ ನತಾದೃಷ್ಟವೋ ಒಂದು ತಿಳಿಯದು. ಅವಳು ಅಂಬುಜಾಕ್ಷಿಯವರ ಸೊಸೆ ಆಗುತ್ತಿರುವುದು ನಿಜವಾಗಿಯೂ ಅದೃಷ್ಟವೇ. ಆದರೆ ಅಂಬುಜಾಕ್ಷಿಯ ಮಗ ತರುಣ ಇದ್ದಾನಲ್ಲ, ಆ ತರುಣನನ್ನು ಮದುವೆಯಾಗುವುದು ಅವಳಿಗೆ ನತಾದೃಷ್ಟವೇ ಸರಿ. ಅದಕ್ಕಿಂತ ಕೆಟ್ಟ ದೌರ್ಭಾಗ್ಯ ಮತ್ತೊಂದಿಲ್ಲ. ಅಪ್ಪ ಬೆಳೆಸಿದ ಆಲದ ಮರ, ಸ್ವಂತ ಕಂಪನಿಯಲ್ಲಿ MD ಆಗಿ ಕೆಲಸ ಮಾಡ್ತಾ ಇದ್ದಾನೆ. ಇವನು ಮಾಡಿದ ಸಾಧನೆ ಯಾವುದೂ ಇಲ್ಲ. ಆದರೆ ಇಷ್ಟು ಚಿಕ್ಕ ವಯಸ್ಸಿಗೆ MD ಆಗಿಬಿಟ್ಟಿದ್ದೀನಿ ಅನ್ನೋ ಪೊಗರು ಕೊಬ್ಬು ಜಾಸ್ತಿ. ಈತನಿಗೆ ಹುಡುಗಿರ ಶೋಕಿ ಅನ್ನೋದು ಬಹಳ ಅಂದರೆ ಬಹಳ ಅತಿರೇಕಕ್ಕೆ ಹೋಗಿತ್ತು. ಇಷ್ಟವಾದ ಅಥವಾ ಕಣ್ಣು ಇಷ್ಟಪಡುವಂತಹ ಹುಡುಗಿಯರ ಜೊತೆ ಡೇಟಿಂಗ್ ಹೋಗೋದು, ಅವರ ಜೊತೆ ಲಲ್ಲೆ ಹೊಡೆಯುವುದು, ದಿನ ವಾರಾನುಗಟ್ಟಲೆ ಊರನ್ನೇ ಬಿಡುವುದು ಇವನ ಅಭ್ಯಾಸ. ಇಂತಹ ಶುದ್ಧ ನಡತೆಗೆಟ್ಟ ವ್ಯಕ್ತಿಗೆ ತರುಣ್ಗೆ ಗೌರಿಯನ್ನು ತರುವುದು ಎಷ್ಟು ಸರಿ? ಇದ್ಯಾವುದು ವಿಚಾರವೂ ಕೂಡ ಗೌರಿ ಮತ್ತು ಗೌರಿಯ ತಾಯಿಗೆ ತಿಳಿದಿಲ್ಲ. ಆದರೆ ಅಂಬುಜಾಕ್ಷಿಯವರಿಗೆ ತನ್ನ ಮಗನ ಪ್ರತಿಯೊಂದು ಲೀಲೆಗಳು ಕೂಡ ಕಣ್ಕಟ್ಟಿದ ಹಾಗೆ ಕಣ್ಮುಂದೆನೇ ಇದೆ. ಮಗನ ರೀತಿ ರಿವಾಜುಗಳನ್ನೆಲ್ಲ ಬಲ್ಲರು. ಲಲ್ಲೆ ಫ್ಯಾನ್ಸಿ ಆಗಿರುವಂತಹ ಸೊಸೆಯನ್ನು ಮನೆಗೆ ತಂದರೆ ತನ್ನ ಮನೆ ಗುಡಿಸಿ ಗುಡ್ಡಾತ್ರ ಆಗುವುದರಲ್ಲಿ ಯಾವುದೇ ಸಂಶಯವಿಲ್ಲ. ಮನೆಯನ್ನೇ ಪಬ್ಬು ಬಾರ್ ಮಾಡ್ಕೊಬಿಡ್ತಾರೆ ಅಂತ ಅಂಬುಜವರಿಗೆ ಗೊತ್ತು. ಹಾಗಾಗಿ ಶಾಸ್ತ್ರ, ಸಂಪ್ರದಾಯ, ಹಳ್ಳಿ ಹೆಣ್ಣು ಮಗಳನ್ನೇ ತನ್ನ ಮನೆಗೆ ಸೊಸೆಯಾಗಿ ತರಬೇಕನ್ನೋದು ಅವರ ಹಠ. ಅವರ ಹಠದ ಮುಂದೆ ಮಗನ ಹಠ ಏನೂ ನಡೆಯೋದಿಲ್ಲ.
ಯಾಕಂದರೆ ಅವರ ಆರೋಗ್ಯ ಅತಿಯಾಗಿ ಹದಗೆಟ್ಟು ಹೋಗಿದೆ. ಅವರ ಮಗ ಕೂಡ ಅಷ್ಟೇ, ತನ್ನ ತಾಯಿ ಹೇಳಿದ ಹೆಣ್ಣನ್ನೇ ಮದುವೆಯಾಗ್ತೀನಿ ಅಂತ ಅವರು ಆರೋಗ್ಯ ಕೆಟ್ಟಿದ್ದಾಗ ಭಾಷೆಯನ್ನು ನೀಡಿದ್ದ. ಆಮೇಲೆ ಗೌರಿಯನ್ನು ತನ್ನ ಮಗನನ್ನು ಮದುವೆಯಾಗ್ತೀಯಾ ಅಂತ ಕೇಳಿಯೇ ಬಿಟ್ರು. ಆಕೆಗೆ ಮುಜುಗರವಾಗಿ ಕೋಣೆಯ ಒಳಗೆ ಸೇರಿಕೊಂಡು ಇಣುಕಿ ನೋಡ್ತಾ ಇದ್ಲು. ತನ್ನ ತಾಯಿ ಮತ್ತು ಅಂಬುಜಾಕ್ಷಿಯವರ ತೆರೆಮರೆಯ ಮಾತುಕತೆಗಳನ್ನು ಕೇಳಿಸ್ಕೊಳ್ತಾ ಕೊನೆಗೂ ತನ್ನ ಮಗಳ ಬಾಳಿನಲ್ಲಿ ಬೆಳಕು ಬಂತು ಅಂತ ಖುಷಿಪಟ್ಟರು ಶಾರದಮ್ಮ. ಅದರಲ್ಲೂ ಅಂತಹ ದೊಡ್ಡ ಮನೆಗೆ ಸೊಸೆಯಾಗಿ ಹೋಗಬೇಕಾದ್ರೆ ಸುಮ್ಮನೆನಾ? ನಿಜವಾಗಿಯೂ ಬಹಳ ಪುಣ್ಯ ಮಾಡಿರಬೇಕು. ಅಂಥದ್ರಲ್ಲಿ ನೀವು ನಮ್ಮನ್ನು ಕೇಳೋದು ಏನೂ ಇಲ್ಲ ಅಂಬುಜಮ್ಮನವರೇ. ನಮಗಂತೂ ಪೂರ್ತಿ ಒಪ್ಪಿಗೆ ಇದೆ ನಮ್ಮ ಮಗಳನ್ನು ನಿಮ್ಮ ಮಗನಿಗೆ ಕೊಡೋಕೆ. ಆಗಲಿ ಶಾರದಮ್ಮ, ತುಂಬ ಸಂತೋಷ. ನೀವು ಹುಷಾರಾಗಿ. ಸಾಧ್ಯ ಆದರೆ ಮುಂದಿನ ವಾರನೇ ನನ್ನ ಮಗನನ್ನು ನಿಮ್ಮ ಹುಡುಗಿ ಗೌರಿಯನ್ನು ನೋಡೋಕೆ ಹೇಳ್ತೀನಿ. ಆದಷ್ಟು ಬೇಗ ವಾಲ್ಗ ಊದಿಸ್ಬಿಡೋಣ. ಒಂದು ಸಾರಿ ಅವರಿಬ್ಬರು ನೋಡಿಬಿಡಲಿ. ಆಮೇಲೆ ಮುಂದಿನದ್ದು ಇದ್ದದ್ದೇ ಇದೆ ಅಲ್ವಾ, ಮದುವೆ ಮಾತುಕತೆಗಳನ್ನು ಮಾಡಿಕೊಂಡು ಆದಷ್ಟು ಬೇಗ ನೆಕ್ಸ್ಟ್ ತಿಂಗಳಲ್ಲೇ ಮದುವೆಯನ್ನು ಮುಗಿಸ್ಕೊಂಡು ಬಿಡೋಣ. ನಮ್ಮ ಮಗನ ಜಾತಕದಲ್ಲಿ ಸ್ವಲ್ಪ ದೋಷ ಇದೆ. ಆದಷ್ಟು ಬೇಗ ಮದುವೆ ಮಾಡಿಕೊಂಡ್ರೆ ಅವನಿಗೂ ಒಳ್ಳೆಯದು, ಮನೆಗೂ ಒಳ್ಳೆಯದು. ಹಾಗೆ ಆಗಲಿ. ಗೌರಿಗೆ ಎಲ್ಲದ ನಾಚಿಕೆ ಬಂದುಬಿಡ್ತು. ತಾನೂ ಕೂಡ ಮದುವೆ ಆಗ್ತಿದ್ದೀನಿ, ಅದರಲ್ಲೂ ದೊಡ್ಡ ಮನೆ ವ್ಯಕ್ತಿಯನ್ನು. ನನ್ನ ಸ್ಟಾರ್ ಕೂಡ ಚೇಂಜ್ ಆಗೋಯ್ತು. ಆಕಾಶದಲ್ಲಿ ಹಾರಾಡುತ್ತಿರುವ ಅಕ್ಕಿಯಂತೆ ಭಾಸವಾಗ್ತಿದೆ. ಅವಳ ಮನಸ್ಸಂತೂ ಒಂದು ಕಡೆ ನಿಂತಲ್ಲಿ ನಿಲ್ತಾ ಇಲ್ಲ. ಅವರು ದೊಡ್ಡ ಕಂಪ್ನಿಯ ಬಾಸು, ನಾನು ಬಾಸ್ಗೆ ಹೆಂಡತಿ. ತುಂಬ ಚೆನ್ನಾಗಿದೆ. ನಾನು ಇನ್ಮೇಲೆ ಕಾರಲ್ಲೇ ಓಡಾಡ್ತೀನಿ, ಫ್ಯಾನ್ಸಿ ಡ್ರೆಸ್ಗಳನ್ನ ಹಾಕ್ತೀನಿ, ಒಳ್ಳೆ ಫುಡ್ ತಿಂತೀನಿ. ನಮ್ಮ ಮನೆಯ ಹಾಗೆ ತಂಗಳು ಅನ್ನ, ತಂಗಳು ಮುದ್ದೆ, ತಂಗಳು ಸಾರು ತಿನ್ನುವಂಥ ಹಣೆ ಬರ ಇರೋದಿಲ್ಲಪ್ಪ. ಇನ್ನೂ ಆ ಕಷ್ಟ ನನಗೆ ಇಲ್ಲ, ಇನ್ನೂ ಆ ಕಷ್ಟ ನನಗೆ ತಪ್ಪುತ್ತದೆ ಅಂತ ಮನಸ್ಸಲ್ಲಿ ಲೆಕ್ಕಾಚಾರ ಆಗ್ತಾ ಕಾಲಲ್ಲಿ ರಂಗೋಲಿ ಬಿಡ್ತಿದ್ದಾಳೆ ಗೌರಿ. ಯಾವಾಗ ತನ್ನ ಹುಡುಗನನ್ನು ನೋಡೋಕೆ ಬರ್ತಾನೋ ಎಂಬ ಕಾತರದಲ್ಲಿದ್ಲು. ಆದರೆ ಅವಳಿಗೆ ಗೊತ್ತಿಲ್ಲ, ಅದೃಷ್ಟವನ್ನು ಕಳ್ಕೊಂಡು ನತಾದೃಷ್ಟದ ಬಾಗಿಲಿಗೆ ಬಂದು ನಿಂತಿದ್ದಾಳೆ ಅಂತ. ಅಂಬುಜಮ್ಮ ಆಕೆ ಕೈಯಲ್ಲಿದ್ದ ಬಳೆಯನ್ನು ತನ್ನ ಮುದ್ದು ಬಾವಿ ಸೊಸೆಯ ಕೈಗೆ ಹಾಕಿದ್ರು. ಆಗಂತೂ ಶಾರದಮ್ಮನವರಿಗೆ ಬಹಳ ಖುಷಿಯಾಗೋಯ್ತು. ಅವಳಿಗೆ ಸಿಹಿಯ ಮುತ್ತೊಂದನ್ನು ನೀಡಿ ಅಲ್ಲಿಂದ ಹೊರಟರು. ಮುಂದಿನ ಜೀವನದ ಬಗ್ಗೆ ಸಾವಿರಾರು ಕನಸುಗಳ ಹೊತ್ತ ಜೀವ ಗೌರಿ. ಆಕೆ ಯಾವ ಕನಸಿಗೂ ಕೂಡ ಜೀವ ತುಂಬಲಾರ. ಈ ಸತ್ಯ ಗೌರಿಗೆ ಗೊತ್ತಿಲ್ಲದೆ ತರುಣ್ನ ಕೈ ಹಿಡಿಯಲು ಹೊರಟಿದ್ದಾಳೆ. ಏನಾಗಬಹುದು, ಅವಳ ಮುಂದಿನ ಜೀವನದ ಕತೆ ಹೇಗಿರಬಹುದು ನೋಡೋಣ ಮುಂದಿನ ಭಾಗದಲ್ಲಿ. ದಯವಿಟ್ಟು ಕ್ಷಮೆ ಇರಲಿ ಅಕ್ಷರ ದೋಷ ಇದ್ದಲ್ಲಿ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಪಕ್ಕದಲ್ಲೇ ಕಾಣೋ ಬೆಲ್ಲೈಕನ್ನು ಪ್ರೆಸ್ ಮಾಡೋದ್ರಿಂದ ನಾನು ಹಾಕುವ ಯಾವುದೇ ವಿಡಿಯೋ ಕೂಡ ಮಿಸ್ ಆಗದೆ ಮೊದಲನೇ ನೋಟಿಫಿಕೇಷನ್ ನಿಮಗೆ ಬಂದು ತಲುಪುತ್ತೆ. ನಮಸ್ಕಾರ.